ಮಧ್ವವಿಜಯ, ಅದರಲ್ಲಿ ರಾಮಾಯಣದ ಕಥೆ ಇದೆ. ಮಧ್ವವಿಜಯದಲ್ಲಿ ಮಹಾಭಾರತದ ಕಥೆ ಇದೆ. ಯಾಕೆ ಮಹಾಭಾರತದಲ್ಲಿ ಭೀಮಸೇನ ದೇವರ ಕಥೆ ಇದೆ. ವಾಯುದೇವರು ಭೀಮನಾಗಿ ಅವತಾರ ಮಾಡಿದ್ದಾರೆ. ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಭೀಮನ ಕಥೆ ಲೀಲೆ ಅದನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಾದ್ರೆ ಆಗ ಮಹಾಭಾರತವು ಮಧ್ವವಿಜಯದಲ್ಲಿ ಅಡಕವಾಯಿತು ಅಂತ. ಮಹಾಭಾರತದ ಕಥೆಯು ಸೇರಿದೆ ಅಂತ. ಹಾಗೆ ವಾಯುದೇವರ ಅವತಾರಭೂತರಾದವರು ಹನುಮಂತ ದೇವರು. ಹನುಮಂತ ದೇವರ ಕಥೆ ರಾಮಾಯಣದಲ್ಲಿ ವರ್ಣಿತವಾಗಿದೆ. ಹಾಗಾದರೆ ಆ ಮಧ್ವವಿಜಯದಲ್ಲಿ ವಾಯುದೇವರ ಅವತಾರಭೂತರಾದ ಹನುಮಂತ ದೇವರ ಕಥೆ ಇದೆ ಅಂತಂದ್ರೆ ರಾಮಾಯಣದ ಕಥೆಯೂ ಅಡಕವಾಯಿತು. ಹೀಗೆ ಮಹಾಭಾರತ, ರಾಮಾಯಣ ಎಂಬತಕ್ಕಂತಹ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಇತಿಹಾಸಗಳು ಎರಡು. ಆ ಎರಡೂ ಇತಿಹಾಸಗಳ ಕಥೆಯನ್ನೊಳಗೊಂಡಂತಹ ಈ ಒಂದು ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ, ಈ ಕಾವ್ಯಕ್ಕೆ ಮಹತ್ವ ಬರಲಿಕ್ಕೆ ಇದೂ ಒಂದು ಕಾರಣ ಎಂಬತಕ್ಕಂಥದ್ದನ್ನು ನಾರಾಯಣ ಪಂಡಿತಾಚಾರ್ಯರು ಸೂಚ್ಯವಾಗಿ ತಿಳಿಸಿದ್ದಾರೆ.